ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ನೀವು ಬೇಗ ಬೇಗ ಹೊಲಿಬೇಕು ಅಂತಂದರೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಇದು ಸಾದಾ ಬ್ಲೌಸ್ ಆಗಿರುತ್ತೆ. ಬ್ಲೌಸು ಬೇಗ ಬೇಗ ಹೊಲಿಯೋದಕ್ಕೆ ಆಗೋದೇ ಇಲ್ಲ. ಒಂದು ಬ್ಲೌಸಿಗೆ 1 ಗಂಟೆ, 1 ದಿನ, ಅರ್ಧ ದಿನ ಹೀಗೆ ತಗೊಳ್ತೀವಿ. ಒಂದು ಬ್ಲೌಸನ್ನು ನಾವು ಹೇಗೆ ಸ್ಪೀಡಾಗಿ ಹೊಲಿಯೋದು ಅಂತೇಳಿ ಕೇಳ್ತಾ ಇರ್ತಾರೆ. ಅವರಿಗೋಸ್ಕರ ನೋಡ್ತಾ ಇರ್ಬೋದು ನೀವು, ಇದು ಸ್ಲೀವು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದು ಬ್ಯಾಕ್ ಪಾರ್ಟು ಸಪ್ರೇಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಬಟ್ಟೆನೂ ನಿಮಗೆ ಎಲ್ಲಿ ಏನು ಶಾರ್ಟೇಜ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಫ್ರಂಟ್ ಪಾರ್ಟು, ಇದು ಮೂರು ಈ ರೀತಿ ಬೇರೆ ಬೇರೆ ಆದಾಗ ನೀವು ಮಿಷನ್ನಲ್ಲಿ ಆರಾಮಾಗಿ ಇಟ್ಕೊಂಡು ಬೇಗ ಬೇಗನೆ ಸ್ಟಿಚ್ ಮಾಡ್ಬೋದು. ಇದು ಮೂರರಲ್ಲೂ ಯಾವುದು ಫಸ್ಟ್ ಸ್ಟಿಚ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ. ಇದು ಮೂರರಲ್ಲಿ ನೀವು ಸ್ಲೀವನ್ನು ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಹೇಗೆ ಸ್ಟಿಚ್ ಮಾಡಬೇಕು, ಯಾವ ಈ ಫ್ರಂಟು ಬ್ಯಾಕು ಸ್ಲೀವ್ ಇಲ್ಲಿ ಯಾವುದನ್ನು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಬ್ಲೌಸು ಸ್ಪೀಡಾಗಿ ಹೊಲಿದ್ರೆ ನೀವು ದಿನಕ್ಕೆ 4 ರಿಂದ 5 ಬ್ಲೌಸ್ ಅಥವಾ 6 ರಿಂದ 7 ಬ್ಲೌಸ್ ಹೊಲಿಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಬ್ಲೌಸು ಸ್ಪೀಡಾಗಿ ಹೊಲಿಯೋದಕ್ಕೆ ಏನೆಲ್ಲ ಟಿಪ್ಸ್ ಬೇಕೋ ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನೀವು ಬ್ಲೌಸು ಸ್ಪೀಡಾಗಿ ಹೊಲಿಬೇಕಪ್ಪ, ದಿನಕ್ಕೆ ನಾನು 5 ರಿಂದ 6 ಬ್ಲೌಸ್ ಆದರೂ ಸ್ಟಿಚ್ ಮಾಡಬೇಕು, ಮನೇಲಿ ಇದ್ಬಿಟ್ಟು ಅರ್ನಿಂಗ್ಸು ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದ್ದರೆ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಸ್ಟ್ನೇದಾಗಿ ಬ್ಲೌಸು ಸ್ಪೀಡಾಗಿ ಹೊಲಿಬೇಕು ಅಂತಂದರೆ ಬ್ಲೌಸಲ್ಲಿ ನೀವು ಸ್ಲೀವನ್ನು ಫಸ್ಟಿಗೆ ಮುಗಿಸ್ಕೊಂಬಿಡಿ. ಸ್ಲೀವ್ ಈ ಥರ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಡಿ. ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ ಸ್ಟೆಪ್ ವೈಸ್ ಸ್ಟೆಪ್ ಹೊಲಿದೇನೆ ಬ್ಲೌಸನ್ನು ತುಂಬ ಲೇಟಾಗಿ ಸ್ಟಿಚ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಬಿಟ್ಟಿರ್ತಾರೆ. ನೀವು ಇವತ್ತಿಂದನೇ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಬ್ಲೌಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚಿಂಗ್ ಮಾಡ್ತೀವಿ ಅಂತೇಳಿ ಇವತ್ತಿಂದನೇ ನೀವು ಫಸ್ಟಿಗೆ ಸ್ಲೀವನ್ನು ಹೊಲಿದ್ಬಿಡಿ. ಬ್ಲೌಸಲ್ಲಿ ಸ್ಲೀವು ಮತ್ತು ಫ್ರಂಟ್ ಪಾರ್ಟು ಫಸ್ಟಿಗೆ ಸ್ಟಿಚ್ ಮಾಡಿ, ಬ್ಯಾಕ್ ಪಾರ್ಟನ್ನು ಲಾಸ್ಟಿಗೆ ಸ್ಟಿಚ್ ಮಾಡಿ. ಅಥವಾ ನಿಮಗೆ ಬ್ಯಾಕಲ್ಲಿ ಡಿಸೈನ್ ಏನಾದರೂ ತುಂಬ ಇತ್ತು, ನಾನು ಫಸ್ಟಿಗೆ ಮುಗಿಸ್ಕೊಂಡ್ಬಿಡ್ತೀನಿ ಡಿಸೈನ್ ಪಾರ್ಟನ್ನು ಅಂತ ಅಂದರೆ ನೀವು ಬ್ಯಾಕನ್ನು ಸ್ಟಿಚ್ ಮಾಡ್ಕೊಬೋದು. ಆದರೆ ನೀವು ಒಂದು ನಾರ್ಮಲ್ ಬ್ಲೌಸು ಬೇಗನೆ ಈಗ ಕಸ್ಟಮರ್ ಬಂದುಬಿಟ್ಟಿದ್ದಾರೆ, ನಾನೀಗ ಹೊಲ್ದು ಕೊಡಲೇಬೇಕು, ಅಥವಾ ಇನ್ನು ಅರ್ಧ ಗಂಟೆಯಲ್ಲಿ ಹೊಲ್ದು ಕೊಡಬೇಕು, ಅಥವಾ ಇನ್ನೊಂದು ಗಂಟೆಯಲ್ಲಿ ಹೊಲ್ದು ಕೊಡಬೇಕು ಅಂತಂದರೆ ನೀವೇನು ಮಾಡಿ ಅಂದರೆ ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ಳಿ. ನಂತರ ನೀವು ಬ್ಲೌಸನ್ನು ಯಾವ ರೀತಿ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಸ್ಟಿಚ್ ಮಾಡಬೇಕು, ಕಸ್ಟಮರಿಗೆ ಪಕ್ಕದಲ್ಲೇ ಕೂರಿಸ್ಕೊಂಡು ಸ್ಟಿಚ್ ಮಾಡಿ ಕೊಡ್ಬೋದು ನಾನು ಹೇಳೋ ಅಂಥ ಇವತ್ತಿನ ಈ ಮೆಥಡನ್ನು ಫಾಲೋ ಮಾಡಿದಾಗ. ಫ್ರೆಂಡ್ಸ್, ಏನು ಮಾಡೋದು, ನಾವು ಟೈಲರ್ಗಳು ಎಷ್ಟೇ ನಾವು ಬೇಗ ಬೇಗ ಕಸ್ಟಮರ್ಗೆ ಬಟ್ಟೆನ ಕೊಡಬೇಕು ಅಂದರೂ ಸಹಿತ ಒಂದೊಂದ್ಸಲಿ ಇಲ್ಲ ನಮಗೆ ಬೆಳಗ್ಗೆ ಬೇಕು, ಸಂಜೆ ಬೇಕು, ನನಗೆ ಈಗಲೇ ಬೇಕು, ಬೇಗ ಹೊಲ್ದು ಕೊಡ್ತೀರಾ ಅಂತೇಳಿ ಕೇಳ್ತಾರೆ. ಆಗ ನಾವು ಆಗಲ್ಲ ಅಂತೇಳ್ಬಿಟ್ಟು ಕಳಿಸ್ಬಾರ್ದು. ಯಾಕಂದರೆ ನಾವು ಒಂದು ಸತಿ ಕಸ್ಟಮರ್ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಈಗಂತೂ ಕಾಂಪಿಟೇಷನ್ ಒಂದು ಟೈಮ್ ಅಲ್ವಾ, ಈಗಂತೂ ನಾವು ಹಿಂದಿಂದೆ ಉಳಿದ್ವಿ ಅಂದರೆ ನಮ್ಗೆ ಯಾರು ಬಟ್ಟೆನ ಕೊಡೋದಿಲ್ಲ. ಅದರಿಂದ ನೀವು ಕಾಂಪಿಟೇಷನ್ ಎಲ್ಲದರಲ್ಲೂ ಇದೆ, ಬೇರೆ ಎಲ್ಲ ಕಾಂಪಿಟೇಷನ್ ಇದೆ, ನಮ್ಮ ಟೈಲರಿಂಗಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ ಯಾವತ್ತೂ ಅನ್ಕೊಂಬಿಡಿ. ಯಾಕಂದರೆ ನೀವೀಗ ಒಂದು ಜಾಗದಲ್ಲಿ ಹೊಲಿತಿದ್ದೀರಾ ಅಂದರೆ ನಿಮ್ಮ ಮುಂದೆನೇ ಅಂಗಡಿ ಮಾಡಿ ಅಥವಾ ನಿಮ್ಮ ಮನೆ ಮುಂದೆನೇ ಮತ್ತೊಬ್ಬರು ಬಟ್ಟೆ ಹೊಲಿಯೋದಕ್ಕೆ ಬಂದರು ಅಂದರೆ ನಿಮ್ಮ ವ್ಯಾಲ್ಯೂ ತಾನಾಗೆ ಕಡಿಮೆ ಆಗುತ್ತೆ. ನೀವು ಸೋಮಾರಿತನ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ, ನೀವು ಸ್ಪೀಡಾಗಿ ಕಸ್ಟಮರ್ನ ಯಾವತ್ತೂ ನಿಮ್ಮ ಹತ್ರ ಬಿಟ್ಟು ಅವ್ರು ಬೇರೆಯವ್ರ ಹತ್ರ ಹೊಲ್ಸೋಕ್ಕೆ ಹೋಗಬಾರ್ದು. ಆ ಥರ ನೀವು ಯಾವತ್ತೂ ಅವ್ರ ಮನಸ್ಸನ್ನು ಗೆದ್ದಿರಬೇಕು. ಅಕಸ್ಮಾತ್ ನಿಮ್ಮ ಅಪೋಸಿಟೇ ಬೇರೆ ಟೈಲರ್ ಬಂದರೂ ಸಹಿತ ಅವ್ರು ಇಲ್ಲಪ್ಪ ನೀವೇ ಬೇಕು, ನೀವೇ ಹೊಲ್ದು ಕೊಡಬೇಕು ಅಂತ ಅನ್ಬೇಕು. ಅಲ್ಲಿ ತನಕ ನೀವು ಅವ್ರ ಮನಸ್ಸನ್ನು ಗೆದ್ದಿರಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಸ್ಲೀವನ್ನು ಹೊಲ್ದಿಬಿಟ್ಟು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಹೇಗಂದರೆ ಬ್ಲೌಸನ್ನು ನಾವು ಕಸ್ಟಮರ್ಗೆ ಅವ್ರು ಹೇಳಿದಕ್ಕಿಂತ ಮುಂಚೆನೇ ಹೊಲಿದ್ವಿ ಆ ಟೈಮಿಗಿಂತ ಅಂದರೆ ಅವ್ರು ಮತ್ತೆ 4 ಜನಕ್ಕೆ ಹೇಳ್ತಾರೆ, ಇಲ್ಲಪ್ಪ ನಾನು ಒಂದೇ ದಿವಸದಲ್ಲಿ ಹೊಲ್ದು ಕೊಟ್ಟರು, ನನಗೆ ನಾ ಹೇಳಿದ ಟೈಮಿಗೆ ಕೊಟ್ಟರು, ನೋಡಿ ನೀವು ಹೋಗಿ ಅಂತ 4 ಜನ ಕಸ್ಟಮರ್ಗೆ ಹೇಳ್ತಾರೆ. ಆದರೆ ನೀವು ಮತ್ತೆ ನೆಗ್ಲೆಕ್ಟ್ ಮಾಡಿದ್ರೆ ಅದೇ ನಿಮಗೆ 4 ಜನ ಕಸ್ಟಮರ್ನ ಹಾಳು ಮಾಡ್ತಾರೆ. ಮೊದಲನೇದಾಗಿ ಮೊಬೈಲನ್ನು ನೀವು ಕಡಿಮೆ ನೋಡಿ, ಸ್ಟಿಚ್ ಮಾಡುವಾಗ ಮೊಬೈಲನ್ನು ಜಾಸ್ತಿ ನೋಡಿದ್ರೆ ಬ್ಲೌಸು ಹೊಲಿಯೋ ಟೈಮ್ ಅನ್ನೋದು ತುಂಬ ಜಾಸ್ತಿ ತಗೊಳ್ತೀರ. ನಂತರ ನೀವು ಯಾರ ಹತ್ರ ಆದರೂ ಮಾತಾಡ್ತಾ ಸ್ಟಿಚ್ ಮಾಡೋದು ಅಥವಾ ಮಾತಾಡ್ತಾ ಕಟ್ ಮಾಡೋದು, ಇದನ್ನು ಮಾಡಿದಾಗ ನೀವು ಕೆಲಸನ ನಿಧಾನಕ್ಕೆ ಮಾಡ್ತೀರಾ. ಫಸ್ಟ್ನೇದಾಗಿ ನೀವು ಇವಾಗಲೇ ಮನ್ಸು ಮಾಡಿ, ನಾನೀಗೊಂದು ಬ್ಲೌಸ್ ಕಟಿಂಗ್ ಮಾಡಿದ್ದೀನಿ, ಈ ಬ್ಲೌಸ್ ನಾನೀಗ ಯಾರ ಹತ್ರನೂ ಮಾತಾಡಲ್ಲ, ಮೊಬೈಲ್ ಜಾಸ್ತಿ ನೋಡಲ್ಲ, ಬೇಕಿದ್ರೆ ನೀವು ಲೈಟಾಗಿ ಸಾಂಗ್ಸನ್ನು ಕೇಳ್ಕೊಳ್ತಾ ಹೊಲಿಬೋದು ಅಥವಾ ಮೋಟಿವೇಶನ್ ವಿಡಿಯೋ ಯಾವುದಾದ್ರೂ ಇದ್ದರೆ ಕೇಳಿಸ್ಕೊಳ್ತಾ ಸ್ಟಿಚ್ ಮಾಡ್ಬೋದು.
ಒಂದು ಬ್ಲೌಸನ್ನು ಕಟ್ ಮಾಡಿ ಇಟ್ಕೊಂಡು ನೋಡಿ ಆ ಥರ ಹೊಲಿಯೋದಕ್ಕೆ ನೀವು ಕನಿಷ್ಠ ಅಂದರೆ 20-25 ನಿಮಿಷದಲ್ಲೇ ಒಂದು ನಾರ್ಮಲ್ ಬ್ಲೌಸ್ ಅಂದರೆ ಲೈನಿಂಗ್ ಬ್ಲೌಸನ್ನೇ ಏನು ಡಿಸೈನ್ ಇಲ್ಲದೆ ಇರೋದು 20-25 ನಿಮಿಷಕ್ಕೆ ನೀವು ಸ್ಟಿಚ್ ಮಾಡ್ತೀರಾ. ಅದರಲ್ಲೂ ಜಾಕ್ ಮಿಷನ್ ಇತ್ತು ಅಂದರೆ ಗ್ಯಾರಂಟಿ 100% ನೀವು 25 ನಿಮಿಷದಲ್ಲಿ ಸ್ಟಿಚ್ ಮಾಡ್ತೀರಾ. ತುಂಬ ಜನ ಹೇಳೋದು ನನಗೆ ಅಕ್ಕ ಬೇಗ ಬೇಗ ಸ್ಟಿಚ್ ಮಾಡೋದಕ್ಕೆ ಆಗಲ್ಲ, ಮನಸ್ಸೇ ಬರೋದಿಲ್ಲ, ಯಾಕೆ ಅಂಥೇಳಿ. ನಮ್ಮ ಮನಸ್ಸನ್ನು ನಮ್ಮ ಕೈಯಲ್ಲಿ ಹಿಡಿದಿಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನಸ್ಸನ್ನು ಚಂಚಲ ಆಗಕ್ಕೆ ಬಿಟ್ವಿ ಅಂದರೆ ನಮಗೆ ಯಾರಿಗಾದ್ರೂ ಫೋನ್ ಮಾಡೋಣವಾ, ಅಥವಾ ಯಾರೋ ಬೇರೆಯವ್ರ ಮನೆ ವಿಷಯನ ಫೋನ್ ಮಾಡಿಕೊಂಡು ಮಾತಾಡೋಣವಾ, ಅಥವಾ ರೀಲ್ಸ್ಗಳ ನೋಡೋಣವಾ, ಅಥವಾ ಯಾರ್ದ ಬ್ಲೌಸ್ ಹೊಲಿದು ಇನ್ನರ್ಧ ಬ್ಲೌಸ್ ಇನ್ಯಾರೋ ಬಂದರು ಮಾತಾಡ್ತಾ ಕೂತ್ಕೊಂಡೆ, ಈ ಥರ ಮಾಡಿ 2-3 ದಿನ ಅಲ್ಲ ವಾರ ಆದರೂ ಸಹಿತ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿರೋಲ್ಲ. ಮನೆಯಲ್ಲಿ ಕೆಲಸ ಮಾಡೋರು ಈ ರೀತಿ ಸೋಮಾರಿತನ ಮಾಡ್ತಾರೆ. ಶಾಪಲ್ಲಿ ಕೆಲಸ ಮಾಡೋರು ಕೆಲವು ಸರಿ ಹಾಗೇ ಮಾಡ್ತಾರೆ, ಸುಮ್ಮನೆ ಶಾಪ್ ಮಾಡಿರ್ತಾರೆ, ಸುಮ್ಮನೆ ಕೆಲಸನ ಚೆನ್ನಾಗಿ ಮಾಡ್ತಾ ಇರಲ್ಲ, ಕಸ್ಟಮರ್ಗೆ ಕರೆಕ್ಟಾಗಿ ಬಟ್ಟೆನ ಕೊಡ್ತಾ ಇರಲ್ಲ. ನೀವು ನೋಡಿ, ನಿಜವಾಗ್ಲೂ ನೀವು ಒಂದು ಟೈಲರ್ ಆಗಿದ್ದೀರಾ, ಅಟ್ಲೀಸ್ಟ್ ನೀವು ಒಂದು 5-6 ವರ್ಷದಿಂದ ಅಥವಾ 2 ವರ್ಷದಿಂದ ಬಟ್ಟೆ ಹೊಲಿತಿದ್ದೀರಾ ಅಂತಂದರೆ ನೀವು ಆರಾಮಾಗಿ ದಿನಕ್ಕೆ 5-6 ಬ್ಲೌಸು ಹೊಲಿದು ಬಿಟ್ಟು, ಈಗ ಒಂದು ಬ್ಲೌಸಿಗೆ ಹೆಚ್ಚು ಕಡಿಮೆ ಅಂದರೆ ಕೆಲವು ಕಡೆ 500 ತಗೊಳ್ತಿದ್ದಾರೆ, ಕೆಲವು ಕಡೆ 400, ಕೆಲವು ಕಡೆ 350 ಈ ರೀತಿ ತಗೊಳ್ತಿದ್ದಾರೆ ನಾರ್ಮಲ್ ಬ್ಲೌಸಿಗೆ. ದಿನಕ್ಕೆ ಎಷ್ಟಾಯ್ತು ಅಂತ ನೀವೇ ಲೆಕ್ಕ ಮಾಡಿ. ಹಾಗೆಯೇ ನಾವು ಆರಾಮಾಗಿರೋ ಟೈಮಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಕಸ್ಟಮರ್ ಬಂದಾಗ ಫುಲ್ ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಬ್ಲೌಸನ್ನು ಹಾಳು ಮಾಡೋದಕ್ಕಿಂತ ನಮಗೆ ಟೈಮ್ ಸಿಕ್ಕಿದಾಗ ಕೊಟ್ಟಿರೋಂಥ ಕಸ್ಟಮರ್ ಬಟ್ಟೆನ ಸ್ಟಿಚ್ ಮಾಡಿಟ್ರೆ ನೀವು ಅವ್ರು ಕೇಳಕ್ಕೆ ಬಂದಾಗ ಆರಾಮಾಗಿ ಕೊಟ್ಬಿಟ್ಟು ಹೊಲ್ದು ಕೊಡ್ಬೋದು. ಮತ್ತು ಯಾರಾದರೂ ಒಂದು 4-5 ಬ್ಲೌಸ್ ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ, ನೀವೇನಾದರೂ ಒಂದು ಬ್ಲೌಸ್ ಹೊಲ್ದಿದ್ರಿ ಅಂತ ಇಟ್ಕೊಳ್ಳಿ. ಆದರೆ ಅವರು ಏನು ಹೇಳ್ತಾರೆ, ಎಲ್ಲ ಬ್ಲೌಸು ಕೊಡುವಾಗ ದುಡ್ಡು ಕೊಡ್ತೀನಿ ಅಂತೇಳ್ಬಿಟ್ಟು ₹1 ಕೊಟ್ಟಿರಲ್ಲ. ಇಲ್ಲ ಅಂದರೆ ಎಕ್ಸಾಂಪಲ್ ಅಂದರೆ ಒಂದು ₹100 ಕೊಟ್ಟು ಒಯ್ದಿರ್ತಾರೆ ಒಂದು ಬ್ಲೌಸ್ಗೆ ಅಂದ್ಕೊಳ್ಳಿ. ಇನ್ನು ನೀವು 2-3 ತಿಂಗಳು ಬಿಟ್ಟು ಉಳಿದಿರೋ ಬ್ಲೌಸನ್ನು ಹೊಲಿದು ಕೊಟ್ಟಾಗ ಅವರು ಅವತ್ತೇ ಕೊಟ್ಟಿದ್ದೆ ದುಡ್ಡು ಅಂತ ಹೇಳಿ ಯಾಮಾರಿಸೋದ್ರಲ್ಲೂ ಇರ್ತಾರೆ. ಅಥವಾ ನೀವು ಬಟ್ಟೆ ಕೊಟ್ಟಿದ್ದು ಲೇಟ್ ಆಯಿತು, ನಾವು ದುಡ್ಡು ಕೊಡೋದಕ್ಕೆ ಸತಾಯಿಸ್ತೀವಿ ಅಂತ ಈ ರೀತಿ ಮಾಡೋರು ಇದ್ದಾರೆ. ನನಗೂ ಎಷ್ಟೋ ಜನ ಈ ರೀತಿ ಮಾಡ್ಯಾರ. ಅದರಿಂದ ನೀವು ಒಬ್ಬ ಕಸ್ಟಮರ್ದು 5 ಬ್ಲೌಸ್ ಹೊಲಿತೀರಾ ಅಂತಂದರೆ 5 ಬ್ಲೌಸ್ ಒಟ್ಟಿಗೆ ಹೊಲಿದು ಅವ್ರಿಗೆ ಕೊಟ್ಬಿಟ್ಟು ನೀವು ಬೇಗ ಬೇಗ ದುಡ್ಡು ಇಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಸ್ವಲ್ಪ ಚುರುಕಾಗಿಲ್ಲ, ನಾವು ಸ್ವಲ್ಪ ಪೆದ್ರ ಥರ ಮಾಡ್ತಿದ್ದೀವಿ ಅಂದರೆ ನಮಗೆ ಮೋಸ ಮಾಡುವಂಥವ್ರು ತುಂಬ ಜನ ಇರ್ತಾರೆ. ಯಾಕಂದರೆ ಇವಳು ಹೊಲ್ಕೊಡೋದೇ ಲೇಟು, ಯಾವಾಗಾದರೂ ಕೊಟ್ಟರೆ ಆಯಿತು ಬಿಡು, ಹಾಗೆ ಹೀಗೆ ನಮಗೂ ಪೂರ್ತಿ ಬಟ್ಟೆ ಹೊಲ್ದು ಕೊಡ್ದೇನೆ ದುಡ್ಡು ಕೇಳೋದಕ್ಕೆ ಸರಿ ಆಗಲ್ಲ. ಆದ್ದರಿಂದ ಅಡ್ಡಿಲ್ಲ ಬಿಡಿ, ಅದಿಷ್ಟು ಕೊಟ್ಟಾಗ ಕೊಡಿ ಅಂದಿರ್ತೀವಿ. ಅವರು ಎಲ್ಲದೂ ದುಡ್ಡು ಕೊಟ್ಟು ನಾವು ಹೋಗಿದ್ದೆ, ನೀವು ಹೊಲ್ದು ಕೊಟ್ಟಿಲ್ಲ ಅಂತ ಮಾತು ಸಹ ಬದಲಾಯಿಸ್ಬೋದು. ಆದ್ದರಿಂದ ನೀವು ನೋಡ್ತಾ ಇರ್ಬೋದು ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ. ಈ ಸ್ಪೀಡ್ ಮೆಥಡನ್ನು ನೋಡ್ಕೊಳ್ಳಿ, ಯಾಕಂದರೆ ತುಂಬಾ ಈಸಿಯಾಗಿ ನೀವು ಒಂದು ಬ್ಲೌಸನ್ನು 20-25 ನಿಮಿಷಕ್ಕೆ ಹೊಲಿದು ಮುಗಿಸ್ಬೋದು. ನೀವು ಫಸ್ಟ್ನೇದಾಗಿ ಮಾಡಬೇಕಾದ ಕೆಲಸ ಏನು ಅಂದರೆ, ನೀವು ಡೈಲಿ ಸ್ಟಿಚ್ ಮಾಡ್ತೀರಾ ಅಂತಂದರೆ ಯಾವತ್ತೂ ನೀವು ಹಾಗೇ ತಕ್ಷಣ ಕಟ್ ಮಾಡಿ ಹಾಗೆ ಹೊಲಿಬೇಡಿ. ಯಾಕಂದರೆ ಕಟ್ಟಿಂಗ್ ಇದ್ದರೆ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ. ಬೆಳಗ್ಗೆ ಒಂದು 10 ಗಂಟೆಗೆ ನೀವು ಸ್ಟಿಚ್ ಮಾಡೋದಕ್ಕೆ ಕೂತ್ರೆ ಸಂಜೆ ಅನ್ನೋಷ್ಟೊತ್ತಿಗೆ ನೀವು 7-8 ಬ್ಲೌಸು ಸ್ಟಿಚ್ ಮಾಡ್ಬೋದು. ಅದೇ ನೀವು ಕಟ್ಟಿಂಗ್ ಮಾಡ್ಕೊತಾ ಇದ್ರಿ ಅಥವಾ ಲೈನಿಂಗ್ ಹುಡುಕ್ತಾ ಇದ್ರಿ, ದಾರ ಹುಡುಕ್ತಿದ್ರಿ ಅಂದರೆ ದಿನಕ್ಕೆ ನೀವು 1 ಅಥವಾ 2 ಬ್ಲೌಸ್ ಹೊಲಿಯೋದೇ ತುಂಬ ಕಷ್ಟ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಅದೇ ನೀವು ನೈಟ್ ಟೈಮಲ್ಲೇ ಕಟ್ ಮಾಡಿ ಇಟ್ಕೊಂಡು ಡೇಯಲ್ಲಿ ನೀವು ಎಲ್ಲ ದಾರ ಎಲ್ಲ ರೆಡಿ ಇತ್ತು ಅಥವಾ ಡಿಸೈನು ಕ್ಯಾನ್ವಾಸ್ ಪ್ರತಿಯೊಂದು ರೆಡಿ ಇತ್ತು ಅಂದರೆ ಡಿಸೈನ್ ಬ್ಲೌಸನ್ನೇ ನೀವು 10 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಯಾಕಂದರೆ ಎಷ್ಟೋ ಟೇಲರ್ಸ್ ನಾನು ನೋಡಿದ್ದೀನಿ, ಬೆಳಗ್ಗೆ ಆಗೋದಕ್ಕೂ ಇದಕ್ಕೆ ಲೈನಿಂಗ್ ಬೇಕು, ಇದಕ್ಕೆ ದಾರ ಬೇಕು, ಇದಕ್ಕೆ ಯಾವ ಡಿಸೈನು ಅಂತ ಸರ್ಚ್ ಮಾಡೋದು ಅಥವಾ ಕಸ್ಟಮರ್ ಕೇಳೋದು, ಇದೆಲ್ಲ ಕೆಲಸನ ಬೆಳಗ್ಗೆ ಮಾಡ್ತಾರೆ. ಅವರು 2 ಬ್ಲೌಸ್ ಹೊಲಿದ್ಬಿಟ್ಟು ಅಂಗಡಿ ಬಾಗಿಲು ಹಾಕೊಂಡು ಹೋಗೋದೇ ಕಷ್ಟ ಆಗುತ್ತೆ. ಮನೇಲಿ ಸ್ಟಿಚ್ ಮಾಡೋರು ಹೇಗಿರ್ತಾರೆ ಅಂದರೆ, ಇಲ್ಲಿ ಮಕ್ಕಳು ಕರೆದ್ರು, ಗಂಡ ಕರೆದ್ರು, ಅಡುಗೆ ಮಾಡಬೇಕು, ಪಲ್ಯ ಮಾಡಬೇಕು, ಸಾರು ಮಾಡಬೇಕು ಅಂತ ಹೇಳ್ಕೊಂಡು ದಿನಕ್ಕೆ ಅರ್ಧ ಬ್ಲೌಸ್ ಹೊಲಿಯೋದೇ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ನಾವು ಮನೇಲಿ ಸ್ಟಿಚ್ ಮಾಡೋರಿಗಂತೂ ಫಿಟ್ಟಿಂಗ್ ಬಟ್ಟೆ ಎಷ್ಟು ಬರುತ್ತೆ ಅಂದರೆ ಪ್ರತಿದಿನ, ಈಗಂತೂ ಹಬ್ಬ ಹತ್ರ ಬಂದರೆ ದಿನಕ್ಕೆ ನಾವು 2 ಬ್ಲೌಸ್ ಹೊಲಿಯೋಷ್ಟೊತ್ತಿಗೆ ಫಿಟ್ಟಿಂಗೇ 4 ಬಂದಿರುತ್ತೆ. ಅಷ್ಟೊಂದು ಫಿಟ್ಟಿಂಗ್ ಅಂತ ತೊಗೊಂಬರ್ತಾರೆ. ಅದರಲ್ಲೂ ನಾವೀಗ ಬಟ್ಟೆ ಸೇಲ್ ಮಾಡೋದ್ರಿಂದ ಇಲ್ಲಿ ತೊಗೊಂಡಿರೋ ಬಟ್ಟೆನೂ ಸಹಿತ ಫಿಟ್ಟಿಂಗ್ ಮಾಡಬೇಕು. ನಮ್ಮ ಹತ್ರ ತೊಗೊಂಡಿರೋ ಬಟ್ಟೆ ಅಂತಂದರೆ ಫಿಟ್ಟಿಂಗ್ ಚಾರ್ಜ್ ಕೊಡೋದಿಲ್ಲ, ಫ್ರೀಯಾಗೆ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನಾವು ದಿನಕ್ಕೆ 5-6 ಬ್ಲೌಸ್ ಹೊಲಿದ್ರೆ ಅಷ್ಟೇ ನಾವು ಕಸ್ಟಮರ್ಗೆ ಕರೆಕ್ಟು ಟೈಮ್ಗೆ ಬಟ್ಟೆ ಕೊಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ಎಲ್ಲ ಕಸ್ಟಮರ್ ಹತ್ರ ಬೈಸ್ಕೊಳ್ಳೋದಂತೂ ಸಾಧ್ಯ, ನಿಜವಾಗ್ಲೂ ಅಷ್ಟೇ ಬೈಸ್ಕೊಳ್ತೀವಿ. ಹಾಗಾಗಿ ನಾವು ಯಾವ ಕಸ್ಟಮರ್ ಹತ್ರ ಬೈಸ್ಕೊಬಾರ್ದು, ನಮಗೆ ಕರೆಕ್ಟ್ ಟೈಮಿಗೆ ಬಟ್ಟೆನ ಕಸ್ಟಮರ್ಗೆ ಕೊಡಬೇಕು ಅಂತ ಇದ್ದರೆ ನಾನು ಹೇಳೋವಂಥ ಟಿಪ್ಸನ್ನು ಫಾಲೋ ಮಾಡಿ. ನಾನು ಏನು ಹೇಳ್ತೀನಿ ಅಂದರೆ, ತುಂಬ ಜನ
ಈ ಥರ ಹುಕ್ಸು ರಿಂಗ್ಸನ್ನು ಕೈಯಲ್ಲೇ ಮಾಡ್ತಾ ಇದ್ದಾರೆ. ಆದರೆ ನಾನು ನೋಡಿ ಹುಕ್ಸು ರಿಂಗ್ಸನ್ನು ಕೈಯಲ್ಲಿ ಮಾಡೋದು ಬಿಟ್ಟೆ ನಾನು 1-1.5 ವರ್ಷ ಆಯಿತು. ಟೈಲರಿಂಗ್ ಮಿಷನಲ್ಲೇ ಮಾಡಿಬಿಡ್ತೀವಿ. ಆಗ ಏನಾಗುತ್ತೆ ಅಂದರೆ ಎಷ್ಟೋ ಟೈಮು ಸೇವ್ ಆಗುತ್ತೆ. ಹುಕ್ಸು ರಿಂಗ್ಸು ಒಂದು ಇತ್ತು ಅಂದರೆ ನಾನು ಯಾರೇ ಬಂದ್ರೂ ಬಟ್ಟೆ ಕೇಳಕ್ಕೆ ಬಂದರು ಅಂದರೆ ತಡೀರಿ ಇನ್ನೊಂಚೂರು ಹುಕ್ಸ್ ಇದೆ ಮಾಡೋದಕ್ಕೆ ಅನ್ನೋದು, ಕೂರಿಸ್ಕೊಂಡು ಹುಕ್ಸು ಅವ್ರು ಹಾಕ್ಕೊಡೋದು, ಅಥವಾ ನಾಳೆ ಬನ್ನಿ ಕೊಡ್ತೀನಿ ಹುಕ್ಸು ಒಂದು ಆಗಿಲ್ಲ ಅನ್ನೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದೆ. ಈ ರೆಡಿ ಹುಕ್ಸು ಕಲ್ತ ಮೇಲಂತೂ ಅದು ಎಷ್ಟು ಉಪಯೋಗ ಆಗಿದೆ ಅಂದರೆ ಹುಕ್ಸು ಹಚ್ಚೋರಿಗೆ ದುಡ್ಡು ಕೊಡೋದು ಸಹಿತ ಕಡಿಮೆ ಆಗಿದೆ. ಅಥವಾ ನಾವು ಹಚ್ಚೋರಿಗೆ ದುಡ್ಡು ಕೊಡಬೇಕಂತ ನಾವೇ ಹಚ್ಚಿದ್ವಿ, ಎಷ್ಟೋ ಟೈಮ್ ಉಳಿದಿದೆ. ಈ ಟೈಮಲ್ಲೇ ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅಷ್ಟೊಂದು ಟೈಮ್ ಉಳಿದಿದೆ. ನಿಜವಾಗ್ಲೂ ನಾನು ಈ ರೆಡಿ ಹುಕ್ಸು ಕಲಿಯೋದಕ್ಕಿಂತ ಮುಂಚೆ ಬೆಳಗ್ಗೆ ಒಂದೊಂದು ದಿವಸ ಇಡೀ ದಿನವೂ ಹುಕ್ಸೇ ಹಚ್ಚಿದ್ದೈತಿ, ಹೊಲಿದೇನೆ. ಹಾಗಾಗಿ ರೆಡಿ ಹುಕ್ಸನ್ನು ಕಲ್ತ್ಕೊಳ್ಳಿ. ನಮ್ಮ ಚಾನಲಲ್ಲಿ ರೆಡಿ ಹುಕ್ಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ರೆಡಿ ಹುಕ್ಸನ್ನು ಹೇಗೆ ಮಾಡೋದು ಅಂತ ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಚಾನಲಲ್ಲಿ RG ಟೈಲರಿಂಗ್ ಕ್ಲಾಸಲ್ಲಿ 2 ವಿಡಿಯೋನ ಹಾಕಿದ್ದೀನಿ, ಹುಕ್ಸು ಯಾವ ರೀತಿ ನೀವು ಬ್ಲೌಸ್ಗೆ ರೆಡಿ ಮಾಡ್ಕೊಬೇಕು ಅಂತೇಳಿ. ಇದಂತೂ ನಂಗೆ ತುಂಬಾ ಉಪಯೋಗ ಆಗಿದೆ ಫ್ರೆಂಡ್ಸ್. ಯಾಕಂದರೆ ಎಷ್ಟು ಹುಕ್ಸ್ ಹಚ್ಚೋದಕ್ಕೆ ಒಂದು ದೊಡ್ಡ ತಲೆನೋವು ಥರ ಆಗ್ತಿತ್ತು. ಎಷ್ಟೋ ದಿನ ನಿದ್ದೆ ಬಿಟ್ಟು ಬೆಳಗ್ಗಿನ ಜಾವ ತನಕನೂ ಹುಕ್ಸ್ ಹಚ್ಚಿರೋದಿದೆ. ಒಂದು 10 ಬ್ಲೌಸು ಮದುವೆ ಮನೆಯದು ಇನ್ನು ಫಂಕ್ಷನಿಂದು ನಾವು ರೆಡಿ ಮಾಡಿದ್ವಿ ಅಂತಂದರೆ ಹುಕ್ಸ್ ಹಚ್ಚೋದಕ್ಕೆ ಹೆಚ್ಚು ಕಡಿಮೆ ಅಂದರೆ 3-4 ಗಂಟೆ ಬೇಕಾಗ್ತಿತ್ತು. ಯಾಕಂದರೆ ಹುಕ್ಸ್ ಗಟ್ಟಿಯಾಗಿ ಹಚ್ಬೇಕಲ್ವಾ. ಈ ಥರ ರೆಡಿ ಹುಕ್ಸು ನಿಜವಾಗ್ಲೂ ಗಟ್ಟಿಯಾಗೇ ಬರುತ್ತೆ, ಚೆನ್ನಾಗೇ ಬರುತ್ತೆ ರೆಡಿ ಹುಕ್ಸು. ಆದರೆ ನಾವು ಮಾಡುವಾಗ ನಿಧಾನಕ್ಕೆ ನೋಡಿಕೊಂಡು ಟ್ರೈ ಮಾಡಬೇಕು. ಒಂದು 2-3 ಸರಿ ನೀವು ವಿಡಿಯೋ ನೋಡಿ ನೆಕ್ಸ್ಟ್ ನೀವು ಟ್ರೈ ಮಾಡಿ. ಹಾಗೆ ನೋಡಿ ರೆಡಿ ಹುಕ್ಸ್ ಆಗಿ ಸ್ಲೀವು ಮತ್ತು ಫ್ರಂಟ್ ಎರಡೂ ಮುಗೀತು. ಈಗ ನಾವು ಬ್ಯಾಕಲ್ಲಿ ಡಿಸೈನ್ ಏನೂ ಇಲ್ಲ. ನೀವು ಬ್ಯಾಕಲ್ಲಿ ಡಿಸೈನ್ ಇದ್ದರೆ ನಾನು ಡಿಸೈನೇ ಫಸ್ಟ್ ಮುಗಿಸ್ಕೊಂಡ್ಬಿಡ್ತೀನಪ್ಪ, ನಂಗೆ ದೊಡ್ಡ ತಲೆನೋವು ಬ್ಲೌಸಲ್ಲಿ ಅನ್ನೋರು, ನೀವು ಫಸ್ಟಿಗೆ ಬ್ಯಾಕ್ ಪಾರ್ಟ್ ತೊಗೊಂಡು ನೀವು ಡಿಸೈನನ್ನು ರೆಡಿ ಮಾಡ್ಕೊಬೋದು. ನಾನಿಲ್ಲಿ ಏನೂ ಇರಲಿಲ್ಲ, ನಾರ್ಮಲ್ ಇತ್ತು. ಹಾಗಾಗಿ ನಾನು ಲಾಸ್ಟಲ್ಲಿ ಬ್ಯಾಕ್ ನೆಕ್ಕು ಅಥವಾ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಿದೆ. ಫ್ರೆಂಡ್ಸ್, ನಾವು ಸ್ಟಿಚ್ ಮಾಡುವಾಗ ತುಂಬ ಒಂದು ಟೆಕ್ನಿಕಲ್ಲಿ ಸ್ಟಿಚ್ ಮಾಡಬೇಕು. ಇಲ್ಲ ಅಂತಂದರೆ ನಾವು ಈ ಟೈಲರಿಂಗಲ್ಲಿ ಬೇಗ ಅರ್ನಿಂಗ್ಸನ್ನು ಮಾಡೋದಕ್ಕೆ ಆಗೋದೇ ಇಲ್ಲ. ಒಬ್ಬೊಬ್ಬರು ಹೇಳ್ತಾರೆ, ಇವತ್ತು ನಿನ್ನೆ ರಾತ್ರಿ ಕೊಟ್ಟು ಬಂದಿದ್ದೆ ಬ್ಲೌಸು, ಬೆಳಗ್ಗೆ ಅನ್ನೋಷ್ಟಕ್ಕೆ ಕೊಟ್ಬಿಟ್ರಪ್ಪ, ಆ ಟೈಲರ್ ತುಂಬ ಸ್ಪೀಡಾಗಿ ಕೊಡ್ತಾರೆ, ನೀನು ಕೊಡು ಹೊಲಿಸು ಅಂತ ಎಷ್ಟೋ ಜನ ಕಸ್ಟಮರ್ಗಳು ಬರ್ತಾರೆ. ಏನಾದರೂ ನೀವು ಹೊಸದಾಗಿ ಟೈಲರಿಂಗ್ ಕಲ್ತಿದ್ರಿ ಅಂತಂದರೆ 2 ವರ್ಷ ನೀವು ಯಾವ ಊರಿಗಾಗಲಿ ಎಲ್ಲಿ ಫಂಕ್ಷನಿಗಾಗಲಿ ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಕಸ್ಟಮರ್ ನಿಮಗೆ ಸಿಗೋ ಥರ ನೀವು ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ಈ ಟೈಲರಿಂಗ್ ಕಲಿತಾ ಇರೋರಿಗೆ ಅಥವಾ ಕಲ್ತವರಿಗೆ ಅಥವಾ ಸ್ಟಿಚ್ ಮಾಡ್ತಾ ಇರೋರಿಗೆ ನಾನು ಹೇಳೋದಿಷ್ಟೇ, ನೀವು 2 ದಿನಕ್ಕೂ ಯಾವುದೋ ಊರಿಗೆ ಹೋಗ್ತೀರಾ ಅಥವಾ ನಾನು ತಿರುಗಾಡೋದು ತುಂಬ ಇರುತ್ತೆ ಒಬ್ಬೊಬ್ರಿಗೆ, ಅವ್ರು ನಿಜವಾಗ್ಲೂ ಟೈಲರಿಂಗ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಟೈಲರಿಂಗ್ ಕೆಲಸ ಅಂದರೆ ಒಂದು ಕಡೆ ಕುತ್ಕೊಂಡು ಮಾಡೋವಂಥ ಕೆಲಸ. ನಾವು ಒಂದು ದಿವಸ ಊರಿಗೆ ಹೋಗ್ತೀವಿ, ಒಂದು ದಿವಸ ಎಲ್ಲೋ ಹೋಗ್ತೀವಿ, ಒಂದು ವಾರ ಬಿಟ್ಟು ಸ್ಟಿಚ್ ಮಾಡ್ತೀವಿ, ಒಂದು ತಿಂಗಳು ಬಿಟ್ಟು ಸ್ಟಿಚ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಈ ಕೆಲಸದಿಂದ ನೀವು ಏನೂ ಅರ್ನಿಂಗ್ಸನ್ನು ಮಾಡೋದಕ್ಕಾಗಲ್ಲ. ನಾವು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತಂದರೆ, ನಾನು ಒಂದು 6 ತಿಂಗಳು 7 ತಿಂಗಳು ಹೊಲಿದು ನೆಕ್ಸ್ಟು ಎಲ್ಲಿಗಾದರೂ ಹೋಗೋದಕ್ಕೆ ಇಟ್ಕೊಳ್ತೀನಿ. ಇಲ್ಲ ಅಂತಂದರೆ ನಮಗೆ ಫಸ್ಟು ಕಸ್ಟಮರು ಬಟ್ಟೆ ಇಂಪಾರ್ಟೆಂಟ್. ಯಾಕಂದರೆ ಕಮಿಟ್ಮೆಂಟ್ಗಳು ಹಾಗೆ ಇರುತ್ತೆ. ಈಗ ನಾವು ದುಡಿಯೋ ವಯಸ್ಸಲ್ಲಿ ದುಡ್ಡು ಬಿಡಬೇಕು, ಹಾಗಂತ ಎಲ್ಲೂ ಓಡಾಡಬೇಡಿ ತಿರುಗಾಡಬೇಡಿ ಅಂತ ಹೇಳಲ್ಲ. ಒಂದು ಐಡಿಯಾದಿಂದ ನಾವೀಗ ಇಷ್ಟು ಬ್ಲೌಸನ್ನು ಮುಗಿಸ್ಕೊಟ್ಟು ಇಂಥಲ್ಲಿಗೆ ಹೋಗೋಕ್ಕಿದೆ, ಹೋಗಿ ಬರಬೇಕು ಅಂತ ನಾವು ಅಂದ್ಕೊಬೇಕು. ಆದ್ದರಿಂದ ಫಸ್ಟು ನೀವು ಪ್ರಯಾರಿಟಿ ಕೊಡಬೇಕಾಗಿರೋದು ಏನು ಅಂತಂದರೆ ಸ್ಟಿಚಿಂಗ್ ಮಾಡಿ ನೀವು ಕಸ್ಟಮರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು, ನಿಮಗೆ ಇಷ್ಟು ಬ್ಲೌಸ್ ಕೊಟ್ಟಿದ್ದೀರಲ್ಲ, ನಾವು 1-2 ಬ್ಲೌಸು ಕೊಡ್ತೀವಿ, ಎಲ್ಲಿಗೂ ಹೊರಟಿದ್ದೀವಿ, ಹೋಗಿ ಬರ್ತೀವಿ ಅಂತೇಳಿ ಮತ್ತೆ ಬಂದು ನೀಟಾಗಿ ಅದೇ ಟೈಮಿಗೆ ಹೊಲಿದು ಕೊಡಬೇಕು. ಫ್ರೆಂಡ್ಸ್, ನಾವು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ನನಗೆ ಹಬ್ಬ ಆಗಿರ್ಬೋದು ಅಥವಾ ನಾನು ಎಲ್ಲರೂ ಹೊರಟಾಗಿರ್ಬೋದು ಫಿಟ್ಟಿಂಗ್ ಬಟ್ಟೆಗಳು ತುಂಬಾ ಬರ್ತಾನೆ ಇರುತ್ತೆ. ಫಿಟ್ಟಿಂಗ್ ಬಟ್ಟೆಗಳಿಂದ ನಮಗೆ ಕರೆಕ್ಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಕಷ್ಟ. ಈಗ ಸಂಜೆ 7ರಿಂದ ಸ್ವಲ್ಪ ಹೆಂಗಂದರೆ ಫಿಟ್ಟಿಂಗ್ ಬಟ್ಟೆಗಳೆಲ್ಲ ಬರೋಲ್ಲ. ಬೆಳಗ್ಗೆ ಒಂದು 12ರಿಂದ ಫಿಟ್ಟಿಂಗ್ಸ್ ಅಂತ ಸ್ಟಾರ್ಟ್ ಆದರೆ ಅದು ಎಷ್ಟು ಫಿಟ್ಟಿಂಗ್ಸ್ ಬಟ್ಟೆಗಳನ್ನು ತರ್ತಾರೆ ಅಂತಂದರೆ ನಿಜವಾಗ್ಲೂ ಈಗೆಲ್ಲ ರೆಡಿ ಟಾಪು ಅವೆಲ್ಲ ತಗೊಳ್ಳೋದ್ರಿಂದ ಫಿಟ್ಟಿಂಗ್ ಮಾಡೋಕ್ಕೆ ತುಂಬ ಕಸ್ಟಮರ್ ಜಾಸ್ತಿನೇ ಇರ್ತಾರೆ. ನೀವು ನೋಡ್ಬೋದು, ಸ್ಲೀವ್ ಹಚ್ಚೋಕ್ಕಿಂತ ಮುಂಚೆ ಇಲ್ಲಿ ಸರಿ ಇದೆಯಾ, ಸ್ಲೀವ್ ಹಚ್ಬೋದಾ, ಫಿಟ್ಟಿಂಗು ಉದ್ದಗಿಡ್ಡ ಬರುತ್ತಾ ಅಂತೇಳಿ ಚೆಕ್ ಮಾಡಿಕೊಂಡು ನಾನು ಸ್ಲೀವ್ ಹಚ್ತಾ ಇದ್ದೀನಿ. ನೀವು ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನೀವು ಬ್ಲೌಸನ್ನು ಸ್ಪೀಡಾಗಿ ಸ್ಟಿಚ್ ಮಾಡಿಬಿಟ್ರೆ ಅಲ್ಲ, ಕಸ್ಟಮರ್ಗೆ ಫಿಟ್ಟಿಂಗ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಕರೆಕ್ಟಾಗಿರ್ಬೇಕು.
ಇರಬೇಕು. ಆದ್ದರಿಂದ ನೀವು ಕಟ್ಟಿಂಗನ್ನು ನೀಟಾಗಿ ಮಾಡ್ಕೊಳ್ಳಿ. ಕಟ್ಟಿಂಗನ್ನು ನೀಟಾಗಿ ಮಾಡಿ ನೀವು ಎತ್ತಿಟ್ಕೊಂಡ್ರಿ ಅಂದರೆ ತುಂಬ ಸ್ಪೀಡಾಗಿ ಸ್ಟಿಚಿಂಗ್ ಮಾಡ್ಬೋದು. ಅದೇ ನೀವು ಕಟ್ಟಿಂಗಲ್ಲೇ ಮಿಸ್ಟೇಕನ್ನು ಮಾಡಿಕೊಂಡ್ರೆ ಸ್ಟಿಚ್ ಮಾಡಿ ಬ್ಲೌಸ್ ಕಸ್ಟಮರ್ಗೆ ಕೊಟ್ಟಾಗ ಸರಿ ಬರ್ದೇನೂ ಇರ್ಬೋದು. ಅದರಿಂದ ಕಟ್ಟಿಂಗನ್ನು ನೀವು ಫಿನಿಶಿಂಗ್ ನೀಟಾಗಿ ಕಲ್ತ್ಕೊಳ್ಳಿ. ಕಟ್ಟಿಂಗ್ ನೀಟಾಗಿ ಮಾಡ್ಕೊಂಡ್ರಿ ಆಗಿದ್ದೇ ಆದಲ್ಲಿ ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೆಯೇ ನೀವು ಒಬ್ಬೊಬ್ಬರು ಬ್ಲೌಸು ಸ್ಪೀಡಾಗಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಗೆ ಬೇಕು ಹಾಗೆ ಸ್ಟಿಚ್ ಮಾಡಿ ಕೊಟ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಮತ್ತು ನೀವು ಸ್ಟಿಚ್ ಮಾಡೋದಕ್ಕೆ ಬೆಳಗ್ಗೆನಾದರೂ ಕೂತ್ಕೊಳ್ಳಿ, ಮಧ್ಯಾಹ್ನದಾದ್ರೂ ಕೂತ್ಕೊಳ್ಳಿ, ಅಥವಾ ಸಂಜೆನೇ ನಾನು ಹೊಲಿಯೋದು, ನಂಗೆ ಅವಾಗ ತನಕ ಟೈಮ್ ಸಿಗಲ್ಲ ಅನ್ನೋರು ನೀವು ಎಲ್ಲೂ ಸಹಿತ ಎದ್ದೇಳೋ ಅಂತ ಕೆಲಸ ಇಟ್ಕೊಂಡು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಬೇಡಿ. ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತಂದರೆ ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡಿನೇ ನಾನು ಬೇರೆ ಕೆಲಸಕ್ಕೆ ಹೇಳ್ತೀನಿ ಅಂತೇಳಿ ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳಿ. ಸ್ವಲ್ಪನೇ ಸ್ಟಿಚ್ ಮಾಡಿ, ಸ್ವಲ್ಪನೇ ಎದ್ದು ಓಡಾಡ್ತಾ ಕೆಲಸ ಮಾಡ್ಕೊತಾ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಸ್ಟಿಚಿಂಗ್ ಆಗಲ್ಲ. ನೀವು ಸಂಜೆ ಟೈಮಲ್ಲಿ ಕಟ್ಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನನಗೆ ಮನೆ ಕೆಲಸ ಎಲ್ಲ ಮುಗಿಸಿ ಕೂತ್ಕೊಳ್ತೀನಿ ಅಂದರೂ ಸಹಿತ ನೀವು ಎಷ್ಟೇ ಹೊತ್ತಿ ಕೂತ್ಕೊಂಡ್ರೂ ಸಹಿತ ಒಂದು 3 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನನಗೆ ಒಂದೊಂದು ದಿವಸ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್, ಮಧ್ಯಾಹ್ನ ತನಕ ನನಗೆ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಆಗ ನಾನು ಏನು ಮಾಡ್ತೀನಿ ಅಂತಂದರೆ ಮಧ್ಯಾಹ್ನ 2 ಗಂಟೆಗೆ ಹೊಲಿಯೋದಕ್ಕೆ ಕೂತ್ಕೊಂಡ್ರೂ ಸಹಿತ ಸಂಜೆ ಒಂದು 7-7:30 ಅಷ್ಟೊತ್ತಿಗೆ 3ರಿಂದ 4 ಬ್ಲೌಸು ಮುಗಿಸ್ತೀನಿ. ಆಗ 3ರಿಂದ 4 ಬ್ಲೌಸ್ ಅಂದರೆ ನಮಗೊಂದು 1300-1200 ರೂಪಾಯಿ ದುಡಿಮೆನ ಮಾಡಿರ್ತೀವಿ. ಎಲ್ಲೋ ಹೋಗಿ 300-400 ರೂಪಾಯಿಗೆ ದುಡಿಯೋದಕ್ಕಿಂತ ನಮ್ಮ ಸ್ವಂತ ಕೆಲಸ ಟೈಲರಿಂಗ್ ಆಗಿರೋದ್ರಿಂದ ನಾವು ಮನೇಲೇ ಕೂತ್ಕೊಂಡು 1000 ರೂಪಾಯಿ ದುಡಿದ್ರೂ ಸಾಕು. 1000 ರೂಪಾಯಿ ಆದರೆ ತಿಂಗಳಿಗೆ 30,000 ರೂಪಾಯಿ ಆಗ್ಬಿಡತ್ತಲ್ವ. ಹಾಗಾಗಿ ಬಂದಂಥ ಬಟ್ಟೆಗಳನ್ನು ಬಿಟ್ಕೊಬೇಡಿ, ನೀವು ಇಸ್ಕೊಂಡು ಸ್ಟಿಚ್ ಮಾಡಿ. ಬೇಕು ಅಂದರೆ ಮತ್ತೆ ಬಟ್ಟೆ ಕೊಡೋರು ಯಾರೂ ಇಲ್ಲ. ಹಾಗಾಗಿ ನಾವು ಏನು ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಬ್ಲೌಸ್ ಸ್ಟಿಚ್ ಮಾಡಬೇಕು, ಎಷ್ಟು ನಾವು ಪ್ಲಾನ್ ಆಗಿ ಕಟ್ ಮಾಡಿ ಹೊಲಿದ್ರೆ ಬ್ಲೌಸು ಬೇಗ ಮುಗಿಬೋದು ಅನ್ನೋದನ್ನು ತಿಳ್ಕೊಂಡು ಬ್ಲೌಸ್ ಸ್ಟಿಚಿಂಗನ್ನು ಮಾಡಿ. ಈಗ ಒಂದು ಮಿಷನ್ ಇಟ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂತಂದರೆ ಕೊಡ್ತಾರೆ ಬಟ್ಟೆಗಳನ್ನು. ಅಕಸ್ಮಾತ್ ನಿಮಗೆ ಬಟ್ಟೆ ಯಾರೂ ಕೊಡಲಿಲ್ಲ, ಬಟ್ಟೆ ಬರ್ತಿಲ್ಲ ಅಂದರೆ ಯಾರಾದರೂ ಕಲ್ತಂಥ ಟೈಲರ್ ಹತ್ರನೂ ಸಹಿತ ನೀವು ಕೆಲಸ ಮಾಡ್ಬೋದು. ಸೇರಿಸ್ಕೊತಾರೆ. ಫಸ್ಟಿಗೆ ಹೋಗಿ ನೀವು ಇಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಏನು ಮಾಡಬೇಡಿ. ಫಸ್ಟಿಗೆ ನೀವು ಅವರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ಹೆಲ್ಪ್ ಮಾಡಿಕೊಟ್ಟು ಅವ್ರ ಮನಸ್ಸನ್ನು ಗೆದ್ದರೆ ನಿಮಗೂ ಸಹಿತ ಸ್ವಲ್ಪ ಹೇಳ್ಕೊಡ್ತಾರೆ. ಫಿನಿಶಿಂಗ್ ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು, ಎಲ್ಲದನ್ನು ಕಲ್ತ್ಕೊಂಡು ನೀವು ಸ್ವಂತವಾಗಿ ಟೈಲರಿಂಗನ್ನು ಮಾಡ್ಬೋದು. ಟೈಮ್ ಇದ್ದರೆ ನೀವು ಟೈಲರಿಂಗ್ ಕಲಿಬೋದು, ಎಂಬ್ರಾಯ್ಡ್ರಿ ಕಲಿಬೋದು, ಹ್ಯಾಂಡ್ ವರ್ಕ್ ಕಲಿಬೋದು, ಹಾಗೆ ಸೀರೆ ಫೋಲ್ಡಿಂಗ್ ಮಾಡೋದು ಕಲಿಬೋದು, ಕುಚ್ಚು ಹಾಕೋದು ಕಲಿಬೋದು. ಇಷ್ಟೆಲ್ಲ ಇರುತ್ತೆ. ಇಷ್ಟು ಎಲ್ಲದೂ ನೀವು ಕಲ್ತಿದ್ರಿ ಅಂದರೆ ಯಾವುದಾದ್ರೂ 1-2 ಜಾಸ್ತಿ ಬಂದೇ ಬರುತ್ತೆ. ಸೀರೆ ಫೋಲ್ಡಿಂಗ್ ಮಾಡೋದಾಗಿರ್ಬೋದು, ಬ್ಲೌಸ್ ಹೊಲಿಯೋದಾಗಿರ್ಬೋದು, ಎಲ್ಲ ಕೆಲಸನೂ ಮಾಡ್ಬೋದು. ಹಾಗಾಗಿ ಇಷ್ಟೊಂದು ಟಿಪ್ಸ್ಗಳ ಜೊತೆಗೆ ನಾನು ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಹಾಗೆಯೇ ನಮ್ಮ ಮನೆಯಲ್ಲಿ ನಾನು ಬಟ್ಟೆ ಸೇಲ್ ಮಾಡೋದ್ರಿಂದ ಇಷ್ಟೊಂದು ಕಲೆಕ್ಷನ್ ಇಟ್ಟಿದ್ದೀನಿ. ಯಾರಿಗಾದರೂ ನಮ್ಮ ಪೇಜಲ್ಲಿ ಬಟ್ಟೆ ತಗೋಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ಬಟ್ಟೆಗಳನ್ನು ತಗೊಳ್ಳಿ, ತುಂಬ ಒಳ್ಳೆ ಕ್ವಾಲಿಟಿ, ಹಾಗೆಯೇ ರೇಟು ಸಹಿತ ರೀಸನಬಲ್ ಇದೆ. ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನನ್ನ ಹತ್ರ ಬಟ್ಟೆನ ಶಾಪ್ ಮಾಡಿ. ಹಾಗೆ ಸ್ಯಾರಿ ಸಹಿತ ನಾನು ಮಾರ್ತೀನಿ. ಸ್ಯಾರಿ ಮತ್ತು ರೆಡಿ ಡ್ರೆಸ್ಸನ್ನು ಮಾರ್ತೀನಿ. ನಿಮಗೆ ಯಾವುದಾದ್ರೂ ಬೇಕಿದ್ದರೆ ನನ್ನ ಇನ್ಸ್ಟಾ ಪೇಜ್ ಫಾಲೋ ಮಾಡಿ ನೀವು ತೊಗೋಬೋದು. ಹಾಗೆಯೇ ನನ್ನ ವಾಟ್ಸಪ್ ನಂಬರ್ ಇದ್ದವರು ಸಹಿತ ನೋಡಿಬಿಟ್ಟು ತೊಗೋಬೋದು. ರೇಟು ತುಂಬಾ ಚೀಪಾಗಿದೆ. ಹಾಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಮ್ಮಲ್ಲಿ ಟಾಪ್ಸ್ಗಳು, ಹಾಗೆ ನೈಟಿ, ಹಾಗೆ ಸ್ಯಾರಿ, ಹಾಗೆ ಚಿಕ್ಕದಾದ ಕುರ್ತಾ ಎಲ್ಲ ಸಹ ನಾನು ಇಟ್ಕೊಂಡು